ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ, ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಹೊಸ ವರ್ಷದಲ್ಲಿ ಈ ಜನವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರಬಹುದಾಗಿದೆ. ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ವೃಷಭ ರಾಶಿಯವರು ನಿಮ್ಮ ಜೀವನದ ಮೇಲೆ ಕಾಣ್ತಾ ಬರ್ತೀರಿ. ಹಾಗೆಯೇ ವರ್ಷದ ಮೊದಲ ತಿಂಗಳಾದಂತಹ ಈ ಜನವರಿ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರು ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಅನ್ಕೋತೀನಿ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಧನುಷ್ ರಾಶಿಯ 8ನೇ ಮನೆಯಿಂದ ಮಕರ ರಾಶಿಯ 9ನೇ ಮನೆಗೆ ಜನವರಿ 14ರಂದು ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡಿದರೆ, ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ 8ನೇ ಮನೆಯಿಂದ ಮಕರ ರಾಶಿಯ 9ನೇ ಮನೆಗೆ ಜನವರಿ 16ರಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ 8ನೇ ಮನೆಯಿಂದ ಮಕರ ರಾಶಿಯ 9ನೇ ಮನೆಗೆ ಜನವರಿ 13ರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡಿದರೆ, ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ 8ನೇ ಮನೆಯಿಂದ ಮಕರ ರಾಶಿಯ 9ನೇ ಮನೆಗೆ ಜನವರಿ 17ರಂದು ರಾಶಿ ಬದಲಾವಣೆಯನ್ನು ಬುಧನು ಮಾಡಲಿದ್ದಾನೆ. ಗುರು ಮಿಥುನ ರಾಶಿಯ 2ನೇ ಮನೆಯಲ್ಲಿ ಧನದ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ. ಶನಿ ಮೀನ ರಾಶಿಯ 11ನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದು ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ರಾಹು ಕುಂಭ ರಾಶಿಯ 10ನೇ ಮನೆಯಲ್ಲಿ ಇದ್ದರೆ, ಕೇತು ಸಿಂಹ ರಾಶಿಯ 4ನೇ ಮನೆಯಲ್ಲಿ ಇದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಹೊಸ ವರ್ಷದ ಹೊಸ ತಿಂಗಳು ನಿಮಗೆ ಸ್ವಲ್ಪ ವಿಭಿನ್ನವಾಗಿ ಪ್ರಾರಂಭವಾಗ್ತಾ ಹೋಗ್ತದೆ. ಈ ವೃಷಭ ರಾಶಿಯವರಿಗೆ ಮೊದಲಾರ್ಧದಲ್ಲಿ ನೀವು ಅನೇಕ ವಿಷಯಗಳನ್ನು ಮೌನವಾಗಿ ನಿಭಾಯಿಸುತ್ತಿರುವಂತೆ ಭಾಸವಾಗಬಹುದು. ಜವಾಬ್ದಾರಿಗಳು, ದಾಖಲೆಗಳು, ಹಠಾತ್ ಬದಲಾವಣೆಗಳು ಅಥವಾ ಎಲ್ಲರೊಂದಿಗೂ ಚರ್ಚಿಸಲು ಇಷ್ಟಪಡದಂತಹ ವಿಷಯಗಳು ಹೊರಗಿನಿಂದ ನೋಡುವವರಿಗೆ ನೀವು ಸಾಮಾನ್ಯವಾಗಿ ಕಂಡರೂ ಆಂತರಿಕವಾಗಿ ನೀವು ಸಾಕಷ್ಟು ವಿಷಯಗಳನ್ನು ಲೆಕ್ಕಾಚಾರ ಆಗ್ತಾ ಹೋಗ್ತಿದೆ ಸ್ನೇಹಿತರೆ. ಜನವರಿ ಈ ಮಧ್ಯಭಾಗದಲ್ಲಿ ನಿಮ್ಮ ವಾತಾವರಣವು ಹಗುರವಾಗ್ತಾ ಹೋಗ್ತದೆ ಮತ್ತು ಸ್ಪಷ್ಟವಾಗ್ತಾ ಹೋಗ್ತದೆ. ನಿಮ್ಮ ಮನಸ್ಸು ಮುಕ್ತವಾದಂತೆ, ಆತ್ಮವಿಶ್ವಾಸ ಮರಳಿದಂತೆ, ಸರಿಯಾದ ದಿಕ್ಕು ಕಾಣುವಂತೆ ನಿಮಗೆ ಭಾಸವಾಗ್ತಾ ಹೋಗ್ತದೆ. ಸೂರ್ಯನು ಜನವರಿ 14ರಂದು ನಿಮ್ಮ 9ನೇ ಮನೆಗೆ ಅಂದರೆ ಭಾಗ್ಯದ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡೋ ಕಾರಣ, ಹಾಗೆಯೇ ಕುಜನು ಜನವರಿ 16ರಂದು ಅದೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಅದೃಷ್ಟದ ಬೆಂಬಲ ಇನ್ನಷ್ಟು ಹೆಚ್ಚಾಗಲಿದೆ. ಪ್ರಯಾಣ ಮತ್ತು ಕಲಿಕೆಯ ಸಕ್ರಿಯವಾಗ್ತಾ ಹೋಗ್ತದೆ. ನಿಮ್ಮ ವೃತ್ತಿಪರ ನಿರ್ಧಾರಗಳು ದಿಟ್ಟ ಮತ್ತು ಪ್ರಾಯೋಗಿಕವಾಗ್ತಾ ಹೋಗ್ತವೆ. 12ನೇ ಮನೆಯಲ್ಲಿರುವಂತಹ ಗುರು ಹಣಕಾಸು, ಕುಟುಂಬದ ಬೆಂಬಲ ಮತ್ತು ಉತ್ತಮ ಮಾತುಗಾರಿಕೆಯನ್ನು ಬೆಂಬಲಿಸ್ತಾರೆ. 11ನೇ ಮನೆಯಲ್ಲಿರುವಂತಹ ಶನಿ ನಿಧಾನವಾಗಿ ಆದರೆ ಸ್ಥಿರವಾದ ಲಾಭವನ್ನು ಕೂಡ ನಿಮಗೆ ನೀಡಲಿದ್ದಾರೆ. 10ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮ ವೃತ್ತಿ ಜೀವನವನ್ನು ಬಹಳಷ್ಟು ಸಕ್ರಿಯವಾಗಿಸ್ತಾರೆ ಸ್ನೇಹಿತರೆ. ನೀವು ಎಂದಿಗಿಂತಲೂ ಹೆಚ್ಚು ಗಮನಕ್ಕೆ ಬರ್ತೀರಿ ಮತ್ತು ಚರ್ಚಿಸಲ್ಪಡ್ತಾ ಹೋಗ್ತೀರಿ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ 2026ರ ಹೊಸ ವರ್ಷವು, ಅದರಲ್ಲೂ ಈ ಜನವರಿಯ ಮೊದಲ ತಿಂಗಳಿನಲ್ಲಿ ಮೊದಲಾರ್ಧದಲ್ಲಿ ಕೆಲಸವು ಶಾಂತವಾಗಿದ್ದು ತೀವ್ರವಾದಂತೆ ಭಾಸವಾಗಬಹುದು. ನೀವು ಸೂಕ್ಷ್ಮ ಕಾರ್ಯಗಳು, ಗೌಪ್ಯ ಜವಾಬ್ದಾರಿಗಳು ಅಥವಾ ಬಹಿರಂಗವಾಗಿ ವಿವರಿಸಲಾಗಂತಹ ಒತ್ತಡವನ್ನು ನಿಭಾಯಿಸಬಹುದು. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಸೂಕ್ಷ್ಮವಾಗಿಯೂ ಕೂಡ ಗಮನಿಸಬಹುದು ಸ್ನೇಹಿತರೆ. ಇದು ನಿಮಗೆ ತೊಂದರೆ ನೀಡಲು ಅಲ್ಲ, ಆದರೆ ನಿಮ್ಮ ಪಾತ್ರವು ಪ್ರಮುಖವಾಗಿರುತ್ತೆ ಎಂಬ ಕಾರಣಕ್ಕೆ ನಿಮ್ಮ ವೃತ್ತಿ ಜೀವನದ ದಿಕ್ಕು ಬದಲಾಗಬಹುದು ಎಂದು ನಿಮಗೆ ಅನಿಸಬಹುದು ಸ್ನೇಹಿತರೆ. ತಂಡವನ್ನು ಬದಲಾಯಿಸುವುದು, ಕೆಲಸದ ಪಾತ್ರವನ್ನು ಬದಲಾಯಿಸುವುದು ಅಥವಾ ಉತ್ತಮ ಭವಿಷ್ಯದ ಕೌಶಲ್ಯ ನೀಡುವ ಕಲಿಯುವ ಬಗ್ಗೆ ನೀವು ಯೋಚಿಸಬಹುದು ಸ್ನೇಹಿತರೆ. ನೀವು ತಕ್ಷಣ ಕಾರ್ಯನಿರ್ವಹಿಸದಿದ್ದರೂ ಆ ಆಲೋಚನೆ ಈಗ ಪ್ರಬಲವಾಗಿರಲಿದೆ.
ಜನವರಿ 14ರ ನಂತರ ಹೆಚ್ಚು ಭರವಸೆ ಮತ್ತು ಸ್ಪಷ್ಟತೆಯನ್ನು ಅನುಭವಿಸ್ತಾ ಹೋಗ್ತೀರಿ. ಹಿರಿಯರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮನ್ನು ಇನ್ನಷ್ಟು ಬೆಂಬಲವಾಗ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಕೆಲಸಕ್ಕಾಗಿ ಪ್ರಯಾಣಿಸಲು ಸೆಮಿನಾರ್, ತರಬೇತಿ ಮತ್ತು ಪ್ರಮುಖ ಅಧಿಕೃತ ಸಭೆಗಳನ್ನು ಭಾಗವಹಿಸಲು ಅವಕಾಶಗಳು ಕೂಡ ಸಿಗ್ಬೋದಾಗಿದೆ ಸ್ನೇಹಿತರೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಆರ್ಥಿಕವಾಗಿ ಫೈನಾನ್ಸ್ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಬಹಳಷ್ಟು ಬೆಂಬಲ ಸಿಗಲಿದೆ. 2ನೇ ಮನೆಯಲ್ಲಿರುವಂತಹ ಗುರುವಿನಿಂದ ಧನಸ್ಥಾನ, ಹಣಕಾಸಿನ ವಿಷಯಗಳು ನಿಧಾನವಾಗಿ ಮತ್ತು ಸ್ಥಿರವಾಗಿ ಸುಧಾರಿಸಲಿದೆ. ನಿಮ್ಮ ಆದಾಯವೂ ಕೂಡ ಹೆಚ್ಚು ಸ್ಥಿರವಾಗ್ತದೆ ಸ್ನೇಹಿತರೆ. ಅಥವಾ ಅಗತ್ಯವಿದ್ದಾಗ ಕುಟುಂಬದಿಂದ ಸಹಾಯವನ್ನು ಕೂಡ ಪಡಿತು ಹೋಗ್ತೀರಿ. ಆದರೂ ಮೊದಲ ವಾರದಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಹಠಾತ್ ಖರ್ಚುಗಳು ಈ ಜನವರಿಯ ಮೊದಲ ವಾರದಲ್ಲಿ ಉಂಟಾಗ್ಬೋದು. ಆರೋಗ್ಯ, ರಿಪೇರಿ, ವಿಮೆ, ಬಾಕಿ ಇರುವಂತಹ ಸಾಲಗಳು ಅಥವಾ ಕುಟುಂಬದ ಜವಾಬ್ದಾರಿಗಳು ಈಗಲೇ ಬೇಕೆ ಎಂದು ನಿಮಗೆ ಅನಿಸ್ಬೋದು. ಆದರೆ ನೀವು ಅದನ್ನು ನಿಭಾಯಿಸ್ತಾ ಹೋಗ್ತೀರಿ. ಉಳಿತಾಯವನ್ನು ಯೋಜಿಸಲು, ಹಳೆಯ ಸಾಲಗಳನ್ನು ತೀರಿಸಲು ಮತ್ತು ದೀರ್ಘಕಾಲೀನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ 2ನೇ ವಾರವು ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ಆಪ್ತರಿಗೂ ಸಹ ಕುರುಡರಾಗಿ ಸಾಲ ನೀಡುವುದನ್ನು ತಪ್ಪಿಸಿ ಸ್ನೇಹಿತರೆ. ಇನ್ನೊಂದು ನಾವು ಸಲಹೆ ತಿಳಿಸ್ಕೊಡೋದೇನೆಂದರೆ, ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಮೊದಲು ಉಳಿತಾಯಕ್ಕೆ ಹಾಕಿ ನಂತರ ಖರ್ಚು ಮಾಡಿ. ಈ ಸರಳ ಅಭ್ಯಾಸವು ಈ ತಿಂಗಳು ನಿಮ್ಮನ್ನು ಇನ್ನಷ್ಟು ಸುರಕ್ಷಿತವಾಗ್ತದೆ ಆರ್ಥಿಕ ವಿಚಾರದಲ್ಲಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನಕ್ಕೆ ಈ ತಿಂಗಳು ಸ್ವಲ್ಪ ಸಮತೋಲನದ ಅಗತ್ಯವಿದೆ ಅಂತಲೇ ಹೇಳ್ಬೋದು. 4ನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಕೇತು ಇರುವುದರಿಂದ ನೀವು ಮನೆಯಲ್ಲಿ ಸ್ವಲ್ಪ ಅಲಿಪ್ತವಾಗಿ ಅಥವಾ ಭಾವನಾತ್ಮಕವಾಗಿ ಅಸ್ಥಿರವಾಗಿರ್ಬೋದು. ನೀವು ಮನೆಯಲ್ಲಿದ್ದರೂ ನಿಮ್ಮ ಮನಸ್ಸು ಹೊರಗಡೆ ಇರುತ್ತದೆ. ಕೆಲಸ, ಹಣ ಅಥವಾ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಹೋಗ್ತೀರಿ. ನಿಮ್ಮ ತಾಯಿ ಅಥವಾ ಹಿರಿಯರೊಂದಿಗೆ ವಾಸಿಸುತ್ತಿದ್ದರೆ ಹೆಚ್ಚಿನ ಕಾಳಜಿ ವಹಿಸಿ ಸ್ನೇಹಿತರೆ. ಮೌನ ಅಥವಾ ಗಮನ ಕೊರತೆಯಿಂದ ಸಣ್ಣ ತಪ್ಪು ಗ್ರಹಿಕೆಗಳು ಉಂಟಾಗ್ಬೋದು. ಅದೇ ಸಮಯದಲ್ಲಿ ಮೃದುವಾಗಿ ಮಾತನಾಡಿದರೆ ಗುರುವು ಕೌಟುಂಬಿಕ ಬಾಂಧವ್ಯವನ್ನು ಕೂಡ ಬೆಂಬಲಿಸ್ತಾರೆ. ಸಂಬಂಧಗಳಲ್ಲಿ ನೀವು ಸ್ಥಿರತೆ ಮತ್ತು ಸ್ಪಷ್ಟತೆಯನ್ನು ಬಯಸುತ್ತೀರಿ. ಯಾವುದಾದರೂ ವಿಷಯ ನಿಮ್ಮನ್ನು ಗೊಂದಲಕ್ಕೆ ಕೂಡ ಈಡು ಮಾಡಬಹುದು. ಈ 2ನೇ ವಾರದಲ್ಲಿ ಮುಕ್ತವಾಗಿ ಮಾತನಾಡಲು ನಿರ್ಧರಿಸಿದರೆ ಈ ತಿಂಗಳು ಪ್ರಾಮಾಣಿಕ ಸಂಭಾಷಣೆಯನ್ನು ನಿಮಗೆ ಬೆಂಬಲಿಸೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಈ ತಿಂಗಳಿನಲ್ಲಿ ನಾವು ತಿಳಿಸ್ಕೊಡುವಂತಹ ಸರಳ ಸಲಹೆ ಏನು ಅಂದರೆ, ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡಿ. ಒಂದು ಶಾಂತವಾದ ಮಾತುಕತೆಯ ಮನೆಯಲ್ಲಿ ನೆಮ್ಮದಿಯನ್ನು ತರಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಮೊದಲ ವಾರದಲ್ಲಿ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು. ಗುಪ್ತ ಒತ್ತಡದಿಂದ ನೀವು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಸುಸ್ತಾಗ್ಬೋದು. ನಿಮ್ಮಲ್ಲಿ ಕೆಲವರು ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ನಿದ್ರಾಹೀನತೆ, ಅಸಿಡಿಟಿ, ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಹಠಾತ್ ಮೈಕೈ ನೋವುಗಳು ಎದುರಿಸಬಹುದು. ಈ ಜನವರಿ ಮಧ್ಯದ ನಂತರ ಶಕ್ತಿ ಸುಧಾರಿಸಲಿದೆ. ಪ್ರಯಾಣ ಅಥವಾ ಹೊರಾಂಗಣ ಚಟುವಟಿಕೆಗಳಿಗೆ ಚೈತನ್ಯವು ಕೂಡ ನಿಮಗೆ ಸಿಗಲಿದೆ. ಅತಿಯಾದ ಕೆಲಸವನ್ನು ತಪ್ಪಿಸಿ ಮತ್ತು ಸಣ್ಣ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ. ಈ ಟೈಮ್ನಲ್ಲಿ ನಾವು ತಿಳಿಸ್ಕೊಡುವಂತಹ ಸಲಹೆ ಏನು ಅಂದರೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಮಸಾಲೆಯುಕ್ತಂತಹ ಆಹಾರವನ್ನು ಕಡಿಮೆ ಮಾಡಿ, ದೈನಂದಿನ ದಿನಚರಿಯನ್ನು ಪಾಲಿಸಿ. ನಿಮ್ಮ ದೇಹವು ತ್ವರಿತವಾಗಿ ಪ್ರತಿಕ್ರಿಯಿಸುತ್ತದೆ ಸ್ನೇಹಿತರೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರದ ಮಾಲೀಕರು ಈ ಜನವರಿಯ ಮೊದಲ ತಿಂಗಳಿನಲ್ಲಿ ವೃತ್ತಿ ಗೋಚರತೆ ಹೆಚ್ಚಾಗುವುದನ್ನು ಅನುಭವಿಸ್ಬೋದು. 10ನೇ ಮನೆಯಲ್ಲಿ ರಾಹು ಇರೋದರಿಂದ ಹಠಾತ್ ಹೊಸ ಸಂಪರ್ಕಗಳು, ಆಫರ್ಗಳು ಮತ್ತು ಆನ್ಲೈನ್ ಪ್ರಚಾರಗಳನ್ನು ಕೂಡ ಪಡಿತಾ ಹೋಗ್ತೀರಿ. ಜನರು ನಿಮ್ಮ ಕೆಲಸದ ಬಗ್ಗೆ ಎಂದಿನಗಿಂತಲೂ ಹೆಚ್ಚು ಮಾತನಾಡ್ತಾ ಹೋಗ್ತಾರೆ. ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಗೊಂದಲಮಯ, ಆದರೆ ಒಟ್ಟಾರೆಯಾಗಿ ಇದು ನಿಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸ್ತದೆ ಅಂತಲೇ ಹೇಳ್ಬೋದು. ಯೋಜನೆ, ಪುನರ್ರಚನೆ ಮತ್ತು ಪಾವತಿಗಳು, ಸಿಬ್ಬಂದಿಗಳು ಅಥವಾ ದಾಖಲೆಯಂತಹ ಹಳೆಯ ಸಮಸ್ಯೆಗಳನ್ನು ಸರಿಪಡಿಸಲು ಈ ಮೊದಲ ವಾರವು ಬಹಳಷ್ಟು ಉತ್ತಮವಾಗಿರಲಿದೆ. 2ನೇ ವಾರವು ಪ್ರಯಾಣ, ವಿಸ್ತರಣೆ ಮತ್ತು ಹೊಸ ಡೀಲ್ಗಳನ್ನು ಬೆಂಬಲಿಸ್ತದೆ ಸ್ನೇಹಿತರೆ. ಇನ್ನು ಈ ಟೈಮ್ನಲ್ಲಿ ನೀವು ಅನುಸರಿಸಬೇಕಾದಂತಹ ಸರಳ ಸಲಹೆ ಏನು ಅಂತಂದರೆ, ನೀವು ಯಾವುದೇ ಕಾರ್ಯವನ್ನು ಪೂರೈಸಲು ಸಾಧ್ಯವಾಗೋದಕ್ಕಿಂತ ಹೆಚ್ಚಿನದನ್ನು ಭರವಸೆಯನ್ನು ನೀಡಬೇಡಿ ಸ್ನೇಹಿತರೆ. ಸ್ಥಿರತೆಯು ನಿಮಗೆ ದೀರ್ಘಕಾಲೀನ ಯಶಸ್ಸನ್ನು ತರುತ್ತದೆ ಅಂತ ಹೇಳ್ಬೋದು. ಅದರಿಂದ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಅತಿಯಾದ ಆಲೋಚನೆ ಅಥವಾ ಭಾವನಾತ್ಮಕ ಅಸ್ಥಿರತೆಯಿಂದಾಗಿ ವಿದ್ಯಾರ್ಥಿಗಳು ಈ ಮೊದಲ ವಾರದಲ್ಲಿಯೇ ಸ್ವಲ್ಪ ಏಕಾಗ್ರತೆಯನ್ನು ಕಳೆದುಕೊಳ್ಬೋದು. ಆದರೆ 2ನೇ ವಾರದಲ್ಲಿ ಪ್ರಾರಂಭದ ನಂತರ ಗಮನವು ಸುಧಾರಿಸ್ತಾ ಬರ್ತದೆ ಮತ್ತು ಆತ್ಮವಿಶ್ವಾಸವೂ ಕೂಡ ಮರಳಿದೆ.
ನಿಮ್ಮಲ್ಲಿ ಕೆಲವರು ಉನ್ನತ ವ್ಯಾಸಂಗ, ಪರೀಕ್ಷೆಗಳು, ಪ್ರಮಾಣೀಕರಣ ಅಥವಾ ಸಂದರ್ಶನ ತಯಾರಿಗಾಗಿ ಗಂಭೀರವಾಗಿ ಯೋಜಿಸಬಹುದು. ಈ ಜನವರಿ ತಿಂಗಳು ಕಲಿಕೆ ಮತ್ತು ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಮಾರ್ಗದರ್ಶನವನ್ನು ಪಡೆಯುವುದನ್ನು ಬೆಂಬಲಿಸಲಿದೆ ಸ್ನೇಹಿತರೆ. ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ, ಪ್ರತಿದಿನ ನಿಗದಿತ ಸಮಯದವರೆಗೆ ಓದಿ ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸಣ್ಣ ಸ್ಥಿರವಾದ ಪ್ರಯತ್ನವು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರಿಗೆ ನೀಡಬಹುದು ಅಂತಲೇ ಹೇಳ್ಬೋದು. ಇನ್ನು ಈ ಜನವರಿ ತಿಂಗಳಿನಲ್ಲಿ ನೀವು ಗಮನಿಸಬೇಕಾದಂತಹ ಪ್ರಮುಖ ದಿನಾಂಕಗಳು ಯಾವುವು ಅಂತಂದರೆ, ಜನವರಿ 13 ಸ್ನೇಹಿತರೆ, ಶುಕ್ರ 9ನೇ ಮನೆಗೆ ಪ್ರಯಾಣ, ಮಾರ್ಗದರ್ಶನ, ಅದೃಷ್ಟದ ಬೆಂಬಲ, ಸಂಬಂಧಗಳನ್ನು ಸುಧಾರಿಸಲಿದ್ದಾರೆ. ಇನ್ನು ಜನವರಿ 14 ಸೂರ್ಯ 9ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ಅದೃಷ್ಟದ ಬೆಂಬಲವೂ ಕೂಡ ಸಿಗಲಿದೆ, ದಿಕ್ಕಿನಲ್ಲಿ ನಿಮಗೆ ಸ್ಪಷ್ಟತೆಯೂ ಕೂಡ ಗೋಚರತೆ ಉಂಟಾಗಲಿದೆ ಸ್ನೇಹಿತರೆ. ಜನವರಿ 16ರಂದು 9ನೇ ಮನೆಗೆ ಕುಜ ಪ್ರವೇಶವನ್ನು ಮಾಡಲಿದ್ದು, ನಿರ್ಧಾರಗಳಿಗೆ ಬಲವಾದಂತಹ ಉತ್ತೇಜನ, ಧೈರ್ಯ, ಪ್ರಯಾಣ, ವೃತ್ತಿಯಲ್ಲಿ ದಿಟ್ಟತನವೂ ಕೂಡ ಸಿಗಲಿದೆ ಸ್ನೇಹಿತರೆ. ಜನವರಿ 17ರಂದು ಬುಧ 9ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ದಾಖಲೆಗಳು, ಪರೀಕ್ಷೆಗಳು, ಸಂದರ್ಶನಗಳು, ಕಲಿಕೆ ಮತ್ತು ಸಂವಹನವು ಇದರಿಂದ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ವೃಷಭ ರಾಶಿಯವರ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಒಂದಿಷ್ಟು ಸಕಾರಾತ್ಮಕ ಬದಲಾವಣೆ ಇರ್ಬೋದು, ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳಲ್ಲಿರ್ಬೋದು ಸ್ನೇಹಿತರೆ. ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದರೆ, ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಆ ಶನಿದೇವರ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ನಿಮಗೆ ಪ್ರಾಪ್ತಿಯಾಗಲಿದ್ದು, ಗುರುವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಹಾಗೆಯೇ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಮಂಗಳ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ. ಮನೆಯಲ್ಲಿ ಶಾಂತಿಗಾಗಿ ಸಂಜೆ ಮನೆಯಲ್ಲಿ ತುಪ್ಪ ದೀಪವನ್ನು ಹಚ್ಚಿ, ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.